ಬಕ ಊಟ ಮಾಡು, ಬಾ ಒಂಚೂರು ಊಟ ಮಾಡು. ಅಯ್ಯೋ ಬೇಡಕನವ, ಮಾಡ್ಕೊ ಬಂದ. ಬಂದ್ರ ನಿಂಗಮ್ಮರು ಬೆಂಗಳೂರಿಗೆ ಹೋಯ್ತೀವಿ ಅಂತಿದ್ರಲ್ಲ. ಇಲ್ಲ ಕಣವ, ಮೈಸೂರಲ್ಲಿ ಸೋಬಿತವ್ರ ಮನೇಲಿ ಇದ್ದಾರಂತೆ. ಇನ್ನು ಬೆಂಗಳೂರಿಗೆ ಹೋಗಿಲ್ವಂತೆ. ಸೋಬಿತನ ಗಂಡ ಸೋಬಿತಾ ಎಲ್ಲ ಹಿಂಸೆ ಮಾಡಿ ಇಸ್ಕೊಂಡಿದಾರಂತೆ. ಹೋಗಿವ್ರಿ ಸುಮ್ಕಿರಿ ಉಳ್ಕೊಳ್ಳಿ ಅಂದ್ಬಿಟ್ಟು. ಓ ಅಲ್ಲಿದ್ದಾರ, ಸರಿ ಸರಿ. ಅಲ್ಲಿ ಉಳ್ಕೊಂಡಿದಾರಂತೆ ಕಣ್ಮಗ. ಸೋಬಿತ ಏನ್ ಮಾಡ್ರು ಕಳಿಸ್ತಾ ಇಲ್ವಂತೆ. ಹೆಂಗೂ ಹೋಗಾರಲ್ಲ ಸೋಬಿತ್ರಿ ಇರಿ ಮಗನ್ನ ತಗ ಮದ್ವೆಗೆ ಒಪ್ಸೇ ಬಿಡೋರ ಅತ್ತಗೆ ಕುತ್ಕೊಂಡು. ನಾ ಆಯ್ಕಿಲ್ಲ ಅಂದಾನಂತಲ್ಲ, ಇನ್ನೂ 2-3 ವರ್ಷ ನನ್ನ ಮದ್ವೆ ಆಯ್ಕಿಲ್ಲ. ಮಾಡಿದ್ರೆ ಮಾದೇವ ಮಾವನ ಮಗಳು ಮಾಡಿ ಇಲ್ದಾರ ಮದ್ವೆ ಆಯ್ಕಿಲ್ಲ ಅಂತಾನಲ್ಲ ಅವನು. ಅಲಕನ್ ಕೆಪ್ಪಕ್ಕ ಅವರು ಆಯ್ಕಿಲ್ಲ ಅಂತ ಬೆಣ್ಣನ ಮೇಲೆ ಇನ್ನೆಕಿಂಗಡನು ಇಷ್ಟ ಇದ್ದೀರ ಆಯ್ತಿಲ್ವಾ? ಇಷ್ಟ ಇಲ್ದೋಗ್ತಾನೆ ನಾನು ಆಯ್ಕಿಲ್ಲ ಅನ್ನೋದದು. ಅಯ್ಯೋ ಹೇಳಕ್ ಆಯ್ಕಿಲ್ಲ ಕನ್ಕಂಬ್ಲಿ, ಹೇಳಕ್ ಆಯ್ಕಿಲ್ಲ, ಮಾತಾಡ್ತಾರ ಸಾಕು ಮಾಡಿಸಿ ಅಂತ ಇವನಂತಾನೆ. ಅವಳು ಒಪ್ತೇ ಇಲ್ಲ. ಅಲ್ಲ ಕನಕ ಈಗ ಸೋಬಿತ್ತಂತಾನೆ ಏನು ಕಮ್ಮಿ ಆಗಿರೋದು, ಮಾದೇವ ಮಾಡ್ಲೇಳು. ಹಂಗಲ್ಲ ಕನಕಂಬ್ಲಿ, ಹೇಳ್ತೀಯ ತಿರ್ಗವ. ಈಗ ನಾನು ನಿಜ ಹೇಳ್ತೀನಿ ಕೇಳ್ಕೊ. ನಮ್ಮ ಕಾಲದಲ್ಲಿ ನಾನು ನೋಡಕ್ಕೆ ಬಂದಿದ್ದಿರಲ್ಲ, ನಾನು ನೀರಾಕೊಂಡು 6 ತಿಂಗಳಾಗಿತ್ತು. 12 ವರ್ಷದ ಮೇಲೆ ಒಂದು 3 ತಿಂಗಳಾಗಿತ್ತು ನೋಡಕ್ಕೆ ಬಂದಾಗ. ಹಾಗೆ ನಮ್ಮ ಹೂವು ಇವರು ಯಾವಾಗ 30 ಎಕರೆ 40 ಎಕರೆ ಅಂತ ಹೇಳಿದ್ರು ನಮ್ಮ ಅವ್ವನ ಖುಷಿ ಆಗೋಯ್ತು. ಒಳ್ಳೆ ಆಸ್ತಿವೇ ಮಾಡ್ಬಿಡೋದು ನನ್ನ ಮಗಳು. ನಮ್ಮ ಇರೋಳೊಬ್ಳು ಮಗಳು ನಿಮ್ಮದೇ ಸೇರ್ಕೊತಾಳೆ ಅಂತ ನಮ್ಮ ಅವ್ವ ಬಟ್ಟಾಡದ್ಲ. ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ. 6 ತಿಂಗಳು ನೀರು ಹಾಕೊಂಡು 6 ತಿಂಗಳಾಗದೆ ಈಗಲೇ ಮಾಡಿಬಿಟ್ಟಿಯ ಮುಂಡೆ ನೀನು, ಅಂತೆ ಮುಂಡೆ ಇಂತೆ ಮುಂಡೆ ಅಂತ ಬೈಕಿರ್ಕತ್ತು ನೋಡ್ಕೊಂಡು ಗಣ್ಣರು ಹೋದ್ಮೇಲೆ. ನನ್ನ ಒಂದು ಮಾತನ್ನು ಕೇಳಲಿಲ್ಲ ನಮ್ಮ ಅವ್ವ. ಇಲ್ಲ ನಾನು ಮಾಡಿದ್ರೆ ಅಲ್ಲಿಗೆ ಮಾಡ್ತೀನಿ, ಕಷ್ಟ ಆಗಲಿ ಸುಖ ಆಗಲಿ. ಮನೇಲಿ 1 ರೂಪಾಯಿ ದುಡಿತಿದ್ದಿಲ್ಲ ಕಣ್ಮಗ, 10 ಪೈಸೆ ದುಡಿತಿದ್ದಿಲ್ಲ. ಅವ್ರು ಬಂದಾಗ ನಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಾಗಲೂ ಏನೂ ಇತ್ತಿಲ್ಲ. ಸಾಲ ಬಂದಿದ್ದು ಅವೇನೇನೋ ಬಾಳೆಹಣ್ಣು ಗಿಳೆಹಣ್ಣು ಅನ್ನುವೆ. ಆ ಥರ ಇತ್ತು ನಮ್ಮ ಮನೆ ಪರಿಸ್ಥಿತಿ. ಆಗ ಪಟೇಲಪ್ಪ ತಕ್ಕ ಹೋಗಿ ದುಡ್ಡು ಇಸ್ಕೊಂಡು ಸಾಲ ಮಾಡಿಬಿಟ್ಟು ನಾನು ಮದುವೆ ಮಾಡಿದ್ದಲ್ವ. ಆಗ ಒಂದು ಮಾತು ಕೇಳಿದ್ರೆ ನಾವು ಇಷ್ಟ ಇಷ್ಟ ಅನ್ನೋದು ಇಲ್ಲ. ನಿಮ್ಮ ಸುಬ್ಬಪ್ಪನಿಗೂ ನನಗೂ ಹೊಸಿಯವ. ನಿಮ್ಮ ಸುಬ್ಬಪ್ಪನಿಗೆ ಆಲೇ 28-30 ಆಗಿತ್ತು, ನನಗೆ 12-13 ವರ್ಷ. ಯಾವ ವಯಸ್ಸಿನೂ ಲೆಕ್ಕ ಹಾಕಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಕಟ್ಟಿ ಕಳಿಸಿದ್ರು. ನಾನು ಏನು ಅನ್ನಿಲ್ಲ, ಮೂಗಪ್ಪನ ಹೆಂಗೆ ಸುಮ್ಮನೆ ನಿಂತ್ಕೊಂಡು ಅವ್ರು ಹೇಳ್ದಂಗೆ ತಲೆ ತಗ್ಗಿಸ್ಕೊಂಡು ತಲೆ ಕಟ್ಸ್ಕೊಂಡೆ. ಹಂಗೆ ಇವತ್ತೊಂದು ಕಾಲದಲ್ಲಿ ನಡೆದದವ. ಡಾಕ್ಟ್ರು ಓದ್ತಾ ಇರೋದು, ಅವಳು ಡಾಕ್ಟ್ರ್ ಆಗಿ ಆಲೇ ಓದಿ ಮುಗ್ದು ಇಲ್ಲೇ ಕ್ಲಿನಿಕ್ ಓಪನ್ ಮಾಡ್ತೀನಿ ಊರಲ್ಲಿ ಅಂತ ಆಸೆ ಇಟ್ಕೊಂಡವಳೆ. ಅವಳು ಹಳ್ಳಿಲಿ ಜನಕ್ಕೆ ಸೇವೆ ಮಾಡ್ತೀನಿ ಅಂತವ. ಆ ಥರ ಇರೋಳು ಅವಳನ್ನ ಮಾದೇವ ಬಲವಂತ ಮಾಡಿ ಮದುವೆ ಮಾಡೋಕ್ಕದ ಕಂಬ್ಲಿ. ಹೇಳ್ತೀಯಲ್ಲ ಯಾವ ಕಾಲ್ವ ಇದು ನಮ್ಮ ಕಾಲ್ವಾ? ಆಗಿ ಅಂದ್ಬಿಟ್ಟು ಅದ್ರಿಸ್ಬಿಟ್ಟು ಮದುವೆ ಮಾಡೋಕ್ಕೆ. ಈಗಲೂ ಮಕ್ಕಳದು ಅವೆಲ್ಲ ನಡೆಯೋಕ್ಕೆಲ್ಲ ಕಣ್ಮಗ. ಏನಿದ್ರು ಓಡಿಸ್ಬೇಕು. ಗಣ್ಣವ್ರು ಬಂದ್ರೆ ಅವ ನಿಮ್ಗೆ ಒಪ್ಪಿಗೆ ಆಗಿ ಇಲ್ದರೆ ಬೇಡ ಅನ್ಬೇಕು. ಆ ಥರನೇ ಇವತ್ತೊಂದು ಪ್ರಪಂಚ ನಡೀತಿರೋದು. ನಮ್ಮ ಕಾಲದಂಗೆ ಇವತ್ತು ನಡೆಯೋಕ್ಕಿಲ್ಲ ಕನ್ಕಂಬ್ಲಿ. ನೀನು ಏನಾರು ಅನ್ಕೋ, ಇವತ್ತು ಭಾಳ ಕಷ್ಟ ಅದೇ ನಿಜ ನಿನ್ನ ಮಾತು. ಆದರೂ ಏನು ಕಮ್ಮಿ ಆಗಿರೋದು ಅಂತ ಕನಕ? ಏನು ಕಮ್ಮಿ ಆಗಿಲ್ಲ. ಅವನು ನೋಡ್ಕತ ಸುಮ್ಕಿರು ಬೇಡ ಕತೆ. ಈಗ ಚಿನ್ನನ್ನೇ ಮಾಡಬೇಕು ಅನ್ಕೊಂಡಿದ್ದು. ನನ್ನ ತಂಗಿ ಹೆಂಗೆ ಅಂತ ಅಂದ. ಅವನು ಒಂಚೂರು ದುರ್ಬುದ್ಧಿ ಕಣ್ಮಗ. ನಮ್ಮ ಸೋಬಿತನ ಮಗ ಇಲ್ಲ, ಅದನ್ನ ನಳಿ ಮೈಯ ದುರ್ಬುದ್ಧಿ ಕಲ್ತಿಲ್ಲ. ನನ್ನ ಮಗಳು ದುರ್ಬುದ್ಧಿ ಕಲ್ತಿಲ್ಲ. ಹೇಳ್ಬೇಕು ಅಂದರೆ ಯಾರೂ ದುರ್ಬುದ್ಧಿ ಕಲ್ತಿಲ್ಲ, ಸರಿಯಾ? ಇದು ಒಂಚೂರ ಆಸ್ತಿ ಪಾಸ್ತಿ ಬರ್ತದೆ ಅಂತ ಆಸೆ ಇಟ್ಕೊಂಡು ಹಂಗೂ ಮದುವೆ ಆಗನೇ ಬೇಕು ಅಂದಿದ್ರೆ ನಮ್ಮ ಗೋವಿಂದನ ಮಗಳು ಅಕ್ಕೈತಿಲ್ವ? ಹೇಳಿ ನೀನೇ. ಆಗ್ಬೋದಾಗಿತ್ತು. ಆಗಲಿ ನಾನು ಚಿನ್ನೂನ ಅಂತಿತ್ತಿಲ್ವಕ್ಕ? ಹಂಗೆ ಅಂತಿರು ಕನ್ಕಂಬ್ಲಿ. ಯಾವಾಗ ಇವನು ಚಿನ್ನೂನ ಬೇಡ ಅಂತ ಅಂದ್ಬಿಟ್ಟು ಮಾದೇವನ ಮಗಳು ಮದುವೆ ಆಯ್ತೀನಿ ಅಂದ. ಆಗ ನಮ್ಗೆ ಮನ್ಸು ಕೆಟ್ಟಾಯ್ತು. ಚಿನ್ನೂನ ಯಾಕೆ ಆಯ್ಕಿಲ್ಲ ಅಂದ. ಸದ್ಯಕ್ಕೆ ಹೆಂಗೋ ಸುಧಾನು ನಾನೇ ಆಯ್ತೀನಿ ಅಂತ ಮುಂದೆ ಬಂದು ಸರಿ ಆಯಿತು. ಇಲ್ದಾರೆ ಬೇಜಾರಾಗಿತ್ತಿಲ್ವ ಅವಳಿಗೆ? ನನ್ನ ಮಗಳು ಹಸಿ ಕಣ್ಣೀರು ಆಗ್ತಿತ್ತಿಲ್ಲ. ನಾವು ನೋಡ್ರಿ ಇಷ್ಟು ಆಸೆ ಆಗಿವಿ, ಇದು ಚಿನ್ನನ ಮದುವೆ ಮಾಡ್ಕೋಬೇಕು ಅಂತ ಅವಳು. ಆಗ ಯಾವಾಗ ಎತ್ಲೋ ರವ್ವ ತಾವಿಂದನೇ ಮಾಡ್ಕೋಬೇಕು ನಮ್ಮ ಅಣ್ಣನ ಮಗಳ ಚಿನ್ನು ನನ್ನ ಮಗನ ಸೊಸೆ ಮಾಡ್ಕೊತೀನಿ ಅಂತಲೇ ಹೇಳ್ಕೊಬತ್ತಿದ್ಲು. ಹಿಂಗೆ ಆಯ್ತಲ್ಲ ಮತ್ತು ಹೊಸಿ ಹೇಳ್ತಿತ್ತಿಲ್ಲ. ಅವಳು ಫೋನ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಇವನು ಸುಧಾನು ನಾನೇ ಆಯ್ತೀನಿ ಅಂತ ಅಂದ್ಕೊಂಡು ಪಾಪ ಬೈದ ಮುಂದಿಟ್ಟು ಬಂತು. ಅದಾದಮೇಲೆ ಇನ್ನೇನು ಮಾಡಂಗಿದ್ದ ತಾಯಿ. ಈಗ ಮಾದೇವನ ಮಗಳನ್ನ ಆಯ್ತೀನಿ ಅಂತ ನೋಡು, ದುಡುಕಾಸು ಜೋರಾಗದೆ ಆಸ್ತಿ ಬದುಕೆಲ್ಲ ಅದೆಲ್ಲ ಅಂದ್ಬಿಟ್ಟು ಹಂಗೆ ದುರ್ಬುದ್ಧಿ ಕಲ್ತ್ಕೊಂಡಾರ ಮಕ್ಕಳು. ಅದಕ್ಕೋಸ್ಕರ ಇವಳು ಸೋಬಿದ್ನವೆ ಎಲ್ಲಾರೇ ನೋಡ್ಕೊಂಡು ನೋಡುತ್ತವ ಮಾಡ್ತೀವಿ ಅಂತ ಅನ್ನೋದು. ನಾನು ನೋಡೋಕ್ಕೂ ಇಲ್ಲ ಅಂತಲೇ ಮಾಡೋದು. ಮಾದೇವನ ಮಗಳು ನೋಡಿ ಮಾಡಿ ಇಲ್ಲ 3 ವರ್ಷ ಮದುವೆನೇ ಬೇಡ ಅಂತಾಳೆ ಅಂತವನೇ. ಅದಕ್ಕೆ ನೋಡೋದ ಈಗ ಎಲ್ಲ ಆಯಿತು, ಇನ್ನೇನು ಮಾಡೋಕ್ಕಾಗಿಲ್ಲ. ಅವನ್ನ ಆಗದಾರಿರಲಿ, ಸುಮ್ಮನೆ ಯಾಕೆ ಇದು ಮಾಡಬೇಕು ಅಂದ್ಬಿಟ್ಟು ಅತ್ತಾಗೆ ಸುಮ್ಮನೆ ಆಗಿವಿ ಕಣವ. ಮದುವೆ ತಾಗಿ ಉಳ್ದ ಮಾಡಿಡ್ಬೇಕು, ಮಾತು ಗಿತ್ತು ಮಾಡ್ಕೊಂಡು ಮಾಡೋದ ಅಂತವ. ಅದಕ್ಕೆ ಕೊನೆಯದಾಗಿ ಹೇಳ್ಬಿಡ್ಲಿ ಅಂದ್ಬಿಟ್ಟು ಕರ್ಸವ್ರೆ.
ಅವನು ಇಲ್ವಂತೆ, ಬೆಂಗಳೂರಿಗೆ ಹೋಗಿ ಬಂದಿರುವಂತೆ. ಬರ್ಲಿ ಅಂದ್ಬಿಟ್ಟು ಕಾಯ್ತಾ ಕುಂತಿರೋದಲ್ಲಿ. ಕೇಳಿ ಸುಮ್ಕಿರು, ಕೇಳ್ಬಿಟ್ಟು ಯಾಕೆಂದ್ರೆ ಈಗಲೂ ಅಣ್ಣನ್ ಬಿಟ್ಬಿಟ್ರು ತಮ್ಮನ್ ಮಾಡಿದ್ರು ಅಂತ ಅದಕ್ಕೂ ದೂರಿಸ್ಕೋಬೇಕಾಯ್ತದೆ. ಅದಕ್ಕೊಂದಕ್ಕೆ ಹಿಂದು ಮುಂದೆ ಓಡ್ತಾ ಇರೋದು, ಇಲ್ದಾರ ಇಷ್ಟೊಂದು ಮದುವೆನೇ ಆಗೋದು. ಹಿರಿಯವನು ಬೇರೆ ಅವ್ನು ಬಿಟ್ಬಿಟ್ಟು ಮಾಡಿಬಿಟ್ರೆ ನಾಳೆ ದಿವ್ಸಕ್ಕೂ ಒಂದೊಂದು ಮಾತುಗಳು ಬರ್ತವೆ. ಅಂತೆ ಆ ಥರ ಏನಾಗಿತ್ತು ನೋಡ್ಬಿಟ್ಟೆ ಮಾಡೋರು, ಎಲ್ಲರೂ ನೋಡೋರು ಮಾಡೋರು ಅನ್ನೋ ಜನಗಳು ಮಾತಾಡ್ತಾರೆ ಅಂದ್ಬಿಟ್ಟು ಅಂತ ಹತ್ರ ಏನಾಗಿತ್ತು ಅಂತ ಈಗ ಸುಮ್ಮನೆ ಇರೋದು. ನೋಡೋಕೆ ಕೊನೆದಾಗಿ ಮಾತಾಡ್ಬಿಡಿರಿ ಅಂದ್ಬಿಟ್ಟು ಹಂಗೆ ಕರ್ಸ್ಕೊಂಡವಳೆ. ಕರ್ಸ್ಬಿಟ್ಟು ಈಗ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಇನ್ಗುಟ್ಲೆ ಮದುವೆನೂ ಮಾಡಿಬಿಡ್ಬೇಕು. ನೋಡೋದು ಅವ್ನು ಬೆಂಗ್ಳೂರಿಗೆ ಹೋಗಿ ಬಂದಿರ್ಬೋದು. ಇವ್ರು ಹೋಗಿರೋ ತಿಳ್ಕೊಂಡು 4 ದಿವಸ ಆಗದೆ ಅಲ್ಲೇ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಮೈಸೂರೆಲ್ಲ ಬಂದವ್ರೆ ಅಜ್ಜಿಯವರು ಏನು ಬಾಯಿ ಬಿಡಿಸ್ತಾರೆ ನನ್ನ ಅಂದ್ಬಿಟ್ಟು ಬರ್ದಾನೆ ಅಲ್ಲಿ ಕೂತಿದ್ದಾನಂತೆ ಬೆಂಗಳೂರಲ್ಲಿ. ಬತ್ತೀನಿ ಅಂದ್ಕೊಂಡು ಅದಕ್ಕೆ ಓದ್ತಾರೆ ಹೋದ್ರಕ್ಕಂತೆ ಅಜ್ಜಿಯರು ಹೋದ್ರು ಅಂತ ಹೇಳೋದ್ಲಂತೆ. ಬಂದರು ಬತ್ತಂತ ಸಂದೆ ಹೊತ್ತಿಗೆ ಕುಣಿಸ್ಕೊಂಡು ಮಾತಾಡ್ತೀವಿ ಅಂದ್ಬಿಟ್ಟು ಹಂಗೆ ಅಂದರು. ಅವನು ಸುಮಾರಾಗಿ ಬುದ್ಧಿ ಕಲ್ತಾನೆ ಕಂಡು ಬಿಡಾಕ ಅಲ್ಲ ಕನಕ ಗೊತ್ತಾಗಕ್ಕಿಲ್ವ, ಒಂಚೂರುವೆ ಗೊತ್ತಾಗಕ್ಕಿಲ್ವ. ಅಯ್ಯೋ ಸಿವಕಂತ ಹೋಗು. ನಿಜವಾಗ್ಲೂ ಅಕ್ಕ ನೀನೇನಾರು ಅನ್ಕೋ, ದುಡ್ಡು ಕಾಸಿಗಿರೋ ಬೆಲೆ ಇವತ್ತು ಮನ್ಸನ್ಗಿಲ್ಲ ಕನಕ. ನಿಜವಾಗ್ಲೂ ದುಡ್ಡು ಕಾಸಿಗೆ ಬೆಲೆ ಯಾಕೆ ಇರೋದು? ಹಂಗಾರೆ ಮನ್ಸನ್ಗೆ ಬೆಲೆನೇ ಇಲ್ವಾ? ಇಲ್ಲ ಕಣವ, ಇವತ್ತಿನ ಕಾಲದಲ್ಲಿ ಏನಿದ್ರು ದುಡ್ಡು ಕಾಸಿಗೆ ಬೆಲೆ ಕಂತಾಯಿ. ಯಾವ ಇದಕ್ಕೆ ಯಾವ ಸಂಬಂಧಕ್ಕೆ ಬೆಲೆ ಕೊಟ್ಟರು, ಯಾವ್ದಕ್ಕೆ ಬೆಲೆ ಕೊಟ್ಟರು ಹೇಳು? ಯಾಕೂ ಕೊಡೋಕ್ಕಿಲ್ಲ. ಇವಳು ಗೋವಿಂದನ ಮಗಳು ಬಡವೆ, ಗೋವಿಂದ ಬಡವ, ಮಾದೇವನ ಮಗಳು ಮಾಡ್ಕೊಂಡ್ರೆ ಒಳ್ಳೆ ಆಸ್ತಿ ಬದುಕು ಸಿಗ್ತದೆ ಅಂದ್ಬಿಟ್ಟು ಪ್ಲ್ಯಾನ್ ಆಗ್ತಾ. ಅಯ್ಯೋ ಅವ್ನ ಪ್ಲ್ಯಾನ್ ಹಂಗೆ ನಮ್ಗಿಂತ ದಡ್ರ ನಾವು ನಮ್ಗೆ ಗೊತ್ತಾಗಕ್ಕಿಲ್ವ? ಯಾವನು ನಾನು ಚಿನ್ನನ ತಂಗಿ ಅಂತ ಅಂತಿದೆ, ಅವಳು ಹೆಂಗೆ ಮದುವೆ ಆಗೋದು ಅಂತ ಅವನನ್ನ. ಮಹಾದೇವನ ಮಗಳೇನಂದ್ಲು ಗೊತ್ತಾ, ನಾನು ಅಣ್ಣ ಅಂತಿದ್ದೆ, ನಾನು ಹೆಂಗೆ ಮದುವೆ ಆಗನೆ ಅಂತ ಅವಳು ಅಂದ್ಲು. ನನ್ನ ಮಗನ ಸರಿಯಾಗಾಯ್ತು, ಚೆಂದಾಗಿ ಹೇಳ್ದಳಕ್ಕಂತ ಬಿಡಾಕ. ಇನ್ನೇನು ಅವಳು ಹೇಳಿದ್ರಲ್ಲಿ ತಪ್ಪೇನಿದ್ದಕ್ಕ, ಸರಿಯಾಗಿ ಹೇಳೋಳಲ್ಲ, ಚೆನ್ನಾಗಿ ಹೇಳೋಳಕ್ಕಂತ ಬಿಡು, ಚೆಂದಾಗಿ ಹೇಳೋಳಕ್ಕಂತ ಬಿಡಾಕ, ಸರಿಯಾಗಿ ಹೇಳೋಳೆ ಕನಕ. ಅದಕ್ಕೆ ಏನೋ ಆಮೇಲೆ ಡಾಕ್ಟ್ರು ಬೇರೆ, ಅವಳು ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡ್ರು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾಳೆ. ಇವತ್ತು ಎಲ್ಲ ಭಾಳ ದೂರ ಆಲೋಚನೆ ಕಣವ. ಈಗ ಯಾವುದೇ ಒಳ್ಳೇದಲ್ಲ, ಎಲ್ಲ ದುರಾಲೋಚನೆ. ನಿಜಕ್ಕಂತ ಹಾಕಕ್ಕ, ನಿಜ ಕಣ ಮಾತು 100ಕ್ಕೆ 100 ಭಾಗ ಸತ್ಯ. ಕತೆ ಕರ್ಮ. ಹೋಯ್ತೀನಿ ಕಣವ ನಾನು. ಇದು ಹೊಲ್ತಕ್ಕೆ ಹೋಯ್ತಿದ್ನ, ಕದ ತೆಗ್ದಿತ್ತಲ್ಲ. ಇವತ್ತೇನು ಕೆಲ್ಸಕ್ಕೆ ಹೋಗಿಲ್ವೇನೋ ಅನ್ಕೊಂಡು ಬಂದೆ. ಇಲ್ಲ ಕಣ, ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು. ಕೆಲಸ ಇತ್ತು, ಮನೆಗಿರೇನೋ ಒರೆಸ್ತಿದೆ. ಅಯ್ಯೋ ಆಯ್ತದ ಹಾಕು. ಏನು ಯಾವಾಗಲೂ ಇದ್ದಿದ್ದೆ ಕೆಲಸ. ಕಾಪಿನಾರು ಮಡಿಕೊಬತ್ತೀನಿ ಯಾಕ? ಬೇಡ ಕಾಪಿನ ಬೇಡ, ಟಿ ವಿ ಬೇಡ, ಏನು ಬೇಡಕ್ಕ ಸುಮ್ಕಿರವ, ಏನು ಬೇಡಕ್ಕಂದು ಸುಮ್ಕಿರು. ಯಾಕ ಕುತ್ಕೋ, ಅದಕ್ಕೆ ಕೆಂಪಕ್ಕ ಕುತ್ಕೋ ಒಂಚೂರು ಕಾಪಿ ಕುಡ್ಕೊ ಹೋಗುವೆ. ಅಯ್ಯೋ ಏನು ಆಸೆಯೇ ಬೇಡಕ್ಕನವ, ಬೇಡ ಈ ಸಾಕ್ಯಾರ ಅಂತ ಕಾಪಿ ಬತ್ತೀನಿ ಬಿಡು. ಬೇಡ ನಿಂಬೆಣ್ಣದೆ ಸರ್ಬತ್ ಮಾಡಿಕೊಟ್ಟಾರ ಇರಕ್ಕ. ಕೊಡ್ಬೇಕಾದ್ರೆ ಒಂಚೂರು ಸರ್ಬತ್ನೇ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.